ಇನ್ನು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ದೇವೇಗೌಡರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ದೇವೇಗೌಡರು ದ್ವಿಸದಸ್ಯ ಪೀಠದ ಆದೇಶ ಮನಸ್ಸಿಗೆ ನೋವು ತಂದಿದೆ ಅಂದ್ರು. ನಿನ್ನೆ ನಡೆದ ಸಭೆಯಲ್ಲಿ ಎಲ್ಲೂ ಕೂಡ ನಿರ್ವಹಣಾ ಸಮಿತಿ ಬಗ್ಗೆ ಚರ್ಚೆ ಆಗಿಲ್ಲ. ಆದರೂ ಕೂಡ ಕೋರ್ಟ್ ಈ ರೀತಿಯ ಆದೇಶವನ್ನ ನೀಡಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇವತ್ತು ನಡೆದಂತಹ ವಿಚಾರಣೆ ವೇಳೆ ನಾರಿಮನ್ ಅವರು ಅಕ್ಟೋಬರ್ 18ಕ್ಕೆ ವಿಚಾರಣೆ ಬಗ್ಗೆ ದ್ವಿಸದಸ್ಯ ಪೀಠದ ಗಮನವನ್ನ ಸೆಳೆಯಲಿಲ್ಲ. ಅಕ್ಟೋಬರ್ 18 ಕಾವೇರಿ ವಿವಾದ ಸಂಬಂಧ ಸಲ್ಲಿಸಿರುವಂತಹ ಎಸ್ಎಲ್ಪಿ ವಿವರಣೆಗೆ ಬರುತ್ತೆ ಅಂದ್ರು. ರಾಜ್ಯದ ಜನ ಶಾಂತಿ ಕಾಪಾಡುವತ್ತ ಗಮನ ನೀಡಲಿ, ನಾನಿನ್ನು ಬದುಕಿದ್ದೇನೆ, ಎಲ್ಲವನ್ನ ಕೂಡ ನೋಡಿ ಮಾತನಾಡುತ್ತೇನೆ ಅಂತ ದೇವೇಗೌಡರು ಹೇಳಿದರು. ನನಗೆ ಒಂದೇ ಒಂದು ಮನಸ್ಸಲ್ಲಿ ನೋವೇನಿದೆ ಅಂದ್ರೆ, ಈ ದ್ವಿಸದಸ್ಯ ಪೀಠ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಆದೇಶ ಕೊಡುವಾಗ ನಾರಿಮನ್ ಅವರು ನೀರು ಬಿಡಲಿಲ್ಲ ಅಂತ ಹೇಳಿ ನಾನು ವಾದ ಮಾಡಲ್ಲ ಅಂತ ಹೇಳಿದರು. ಯಾವ ಕಾರಣಕ್ಕೆ ನೀರು ಬಿಡೋದಿಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯವರು. ನಿನ್ನೆ ಒಂದು ಆ ಮಾನಿಟರಿಂಗ್ ಕಮಿಟಿನ ಕಳಿಸಿ ಎರಡು ರಾಜ್ಯದಲ್ಲಿ ನೋಡ್ಕೊಂಡ್ಬಂದು ಅವ್ರು ಏನು ಹೇಳ್ತಾರೋ ಮಾಡಿ ಕೇಳ್ತೀವಿ ಅಂತ ಹೇಳಿದ್ರು. ಬಿಡಲ್ಲ ಅಂತ ಹೇಳಲಿಲ್ಲ. ನಮ್ಮ ಕೇಂದ್ರದ ನೀರಾವರಿ ಮಂತ್ರಿ ಕರೆದ ಸಭೆ, ಇಲ್ಲಿ ನಮ್ಮ BJP ಮಹಾನಾಯಕರು ನಾವು ಅವರಿಗೆ ಕರೆಯೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳಲಿಲ್ವೇ? ಸಿದ್ದರಾಮಯ್ಯರು ಹೋದರು, ಕೇರಳದಿಂದ ಅಲ್ಲ ತಮಿಳುನಾಡಿಂದ ಅವ್ರು ಯಾರೋ ಬಂದರು. ನೀರಿನ ವಿಷಯ ಅಷ್ಟೇ, ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡೋ ವಿಷಯ ನೆನ್ನೆ ಇಲ್ಲ ಅಲ್ವಾ? ಉಮಾಭಾರತಿಯವರು ಮಾನಿಟರಿಂಗ್ ಕಮಿಟಿ ಕಳಿಸಿ ಅಷ್ಟೇ ನೋಡ್ಕೊಂಬರಲಿ. ಅದು ಕೂಡುದು ಅಂದರೆ ಅಲ್ಲಿ ಇರುವ ನೀರಿನ ಅಂಶ ಸತ್ಯವೋ ಅಸತ್ಯವೋ ಅದು ಹೊರಗಿಡಬೇಕಾದಿಲ್ಲ. ನಮ್ಮ ಪಾಲಿನ ನಮ್ಮ ನೀರಿಗೆ ಕೊಟ್ಬಿಡಿ ಅಷ್ಟೆ. ನೀರಿದೆಯೋ ಇಲ್ವೋ ಕುಡಿಯೋಕ್ಕೆ ಹೇಳಿದಾರಪ್ಪ. ನನಗೆ ಒಂದೇ ಒಂದು ಮನಸ್ಸಿಗೆ ಏನಂದರೆ, ಒಂದು ಶಬ್ದ ನಾರಿಮನ್ ಹೇಳ್ಬೋದಾಗಿತ್ತು. ಏನು 18ನೇ ತಾರೀಕು ಈ ಬೆಂಚ್ ಮುಂದೆ ಇದೆ, ಬೋರ್ಡ್ಗೆ ನೀರು ಬಿಡೋವಷ್ಟಕ್ಕೆ ಏನು ಬೇಕಾದ್ರೂ ದಿಗ್ಬಂಧನ ಹಾಕೊಳ್ಳಿ, ಆ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿ ಮಾಡಬೇಕು ಅಂತ ಆದೇಶ ಕೊಟ್ಟಾಗ, ಅರೆ ಇದು 18ನೇ ತಾರೀಕು ಇದೆ, ಇದು ಅಲ್ಲೇ ನಿರ್ಣಯ ಆಗುತ್ತೆ ಅಂತ ಹೇಳ್ಬೋದಾಗಿತ್ತು. ಅದು ಹೇಳಲಿಲ್ಲ ಅವರು. ಇರಲಿ ಬಿಡಿ, ಅದನ್ನು ನಮ್ಮ ಸರ್ಕಾರದ ಏನೋ ಸರ್ಕಾರ ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ನಾನು ಈಗ ತಾನೇ ಕೇಂದ್ರ ಸರ್ಕಾರದ ಮುಖ್ಯಸ್ಥರಿಗೆ ತಿಳಿಸಿದ್ದೇನೆ. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂತದ್ದು.